ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್ ಟು ಮೈ ನಿಮ್ಮು ಲೋಕಗೌಡ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೆಸರು ನಿರ್ಮಲಾ ಲೋಕೇಶ್. ಇದು ನನ್ನ ಮೊದಲನೇ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ನಿಮ್ಮ ಒಂದು ಬೆಂಬಲ ಸದಾ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತಾ ವಿಡಿಯೋನ ಇವತ್ತು ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ ಟೈಮ್ ಬಂದು 7:30. ನಾನು ನನ್ನ ಮನೆಯವರು ಮತ್ತು ನನ್ನ ಚಿಕ್ಕ ಮಗಳು 3 ಜನನೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ. ಈಗಷ್ಟೇ ದೇವಸ್ಥಾನಕ್ಕೆ ರೀಚ್ ಆದ್ವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಬೇಕಾದಂಥ ಹೂವು ಹಣ್ಣುಗಳನ್ನೆಲ್ಲ ತೊಗೊಳೋಣ ಅಂತ ಇಲ್ಲೇ ಬಂದ್ವಿ. ದೇವಸ್ಥಾನ ಹತ್ರನೇ ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮಗೆ. ಏನು ಹೊರಗಡೆಯಿಂದ ತರಬೇಕು ಅನ್ನೋದೇನಿಲ್ಲ. ಇಲ್ಲ ತರೋದಾದರೆ ನಾವು ತೊಗೊಂಡು ಹೋಗ್ಬೋದು. ಆದರೆ ಎಲ್ಲ ಫೆಸಿಲಿಟಿ ಅಲ್ಲೇ ಸಿಗತ್ತೆ ನಮಗೆ. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಅಕ್ಕಪಕ್ಕ ಅಂಗಡಿಗಳು, ಸುಮಾರು ಅಂಗಡಿಗಳು, ತುಂಬ ಅಂಗಡಿಗಳಿದ್ದಾವೆ. ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತೊಗೋಬೋದು ನಾವು. ಈಗ ಟೈಮ್ ಬಂದು 9 ಗಂಟೆ, 1:15 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಗರ್ಭಗುಡಿ ಹತ್ತತ್ರನೇ ನಾವು ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ನಾನು ಶಕ್ತಿ ದೇವತೆ ಅಂತ ಅಂದನಲ್ಲ, ಇದೇ ದೇವತೆನೇ, ಚಂದಗೊನಹಳ್ಳಿ ಅಮ್ಮನವರ ಸನ್ನಿಧಿ ಅಂತೇಳಿ. ನಾನು ಸುಮಾರು ಒಂದು 5-6 ವರ್ಷದಿಂದ ನಂಬಿಕೆ ಇಟ್ಕೊಂಡು ನಾನು, ನಮ್ಮ ಮನೆಯವರು, ನನ್ನ ಫ್ಯಾಮಿಲಿ ಎಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ತುಂಬಾ ನಂಬಿಕೆ ಇದೆ. ಆ ನಂಬಿಕೆ ಬೇರೆಯವ್ರಿಗೆ ನಂಬಿಕೆ ಇದೆಯೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ, ಆದರೆ ನನಗೆ ನಂಬಿಕೆ ಇದೆ ಈ ತಾಯಿ ಮೇಲೆ. ನೋಡಿ, ಇವಾಗ ನಮ್ಮ ಮನೆಯವರು ಕೋಳಿ ಒಪ್ಸೋಕ್ಕೆ ಹೋಗ್ತಿದ್ದಾರೆ. ನಾವು ಯಾವಾಗಲೂ ಈ ಸನ್ನಿಧಿಗೆ ಬಂದಾಗ ಕೋಳಿ ಒಪ್ಪಿಸ್ಕೊಂಡು ತಾಯಿಗೆ ಮಡ್ಲಕ್ಕಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋದು ನಾವು. ಆದರೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡೋಂಗಿಲ್ಲ. ಹೊರಗಡೆ ಹೊಸ್ಲತ್ರನೇ ಪೂಜೆ ಮಾಡ್ಕೋಬೇಕು ನಾವು. ಗರ್ಭಗುಡಿಯಲ್ಲಿ ಬರೀ ಕೈ ಮುಕ್ಕೊಂಡು ಒಳಗಡೆಯಿಂದ ಎಂಟ್ರಿ ಅಷ್ಟೇ. ಹೊರಗಡೆ ಹಣ್ಣು ಕಾಯಿ ಕರ್ಪೂರ ಊದಿನ ಕಡ್ಡಿ ಏನಿದೆ ನಾವು ಹೊರಗಡೆನೇ ನಮಸ್ಕಾರ ಮಾಡ್ಕೊಂಡು ನಾವು ಆಚೆ ಹೊರಗೆ ಬರಬೇಕು. ಅದಕ್ಕೆ ನಾನು ಇವಾಗ ಹೊರಗಡೆನೇ ಪೂಜೆ ಮಾಡ್ಕೊಂಡು ಗರ್ಭಗುಡಿ ಇವಾಗ ಒಳಗಡೆ ಎಂಟ್ರಿ ಕೊಡ್ತೀನಂತೆ. ನಂದು ಇವಾಗ ಪೂಜೆ ಮುಗೀತು. ಒಳಗಡೆ ಹೋಗ್ತಾ ಇದ್ದಂಗೆ ನೋಡಿ ಇವಾಗ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಜನ ಬರ್ತಾರೆ ಮಾತ್ರ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಮಾತ್ರ ತುಂಬ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ. ತುಂಬ ಜನ ಕೂಡ ಬರ್ತಾರೆ ಮಾತ್ರ. ಕಾಲು ಇಡ್ಲಿಕ್ಕೆ ಜಾಗ ಸಿಗೋದಿಲ್ಲ, ಅಷ್ಟೊಂದು ಜನ ಇರ್ತಾರೆ. ಇಲ್ಲಿ 2 ಶಕ್ತಿ ದೇವತೆಗಳಿದ್ದಾರೆ. ಅದರಲ್ಲಿ ಒಂದು ಲಕ್ಷ್ಮೀ ದೇವಿ ಒಬ್ಬರು, ಇನ್ನೊಬ್ಬರು ಬಂದು ಚಂದಗೊನಹಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಇಬ್ಬರಿದ್ದಾರೆ. ಆದರೆ ಈ ತಾಯಿನ ನಮ್ಮದವ್ರನ್ನ ಮಾತ್ರ ಯಾವಾಗಲೂ ಮೋಸ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾತ್ರ. ಎಲ್ಲರಿಗೂ ಅವ್ರದ್ದೇ ಆದಂಥ ನಂಬಿಕೆ ಇರುತ್ತೆ. ಆದರೆ ಎಲ್ಲರಿಗೂ ಅವ್ರ ಮೇಲೆ ಈ ದೇವ್ರ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳೋಕ್ಕಾಗಲ್ಲ. ನಂಬಿಕೆ ಯಾರಿಗಿರುತ್ತೆ ಅವರಿಗಷ್ಟೇ. ಗರ್ಭಗುಡಿ ಒಳಗೆ ಹೋದಾಗ ಹೂವಿನ ಪ್ರಸಾದ ಆಯಿತು. ಆ ಹೂವಿನ ಪ್ರಸಾದನ ನಮ್ಮ ಗಾಡಿಗೆ ಹಾಕ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ. ಇನ್ನೂ ಹೆಚ್ಚು ವಿಡಿಯೋಗಳು ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಅತಿ ಮುಖ್ಯ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.